ಒಂದು ಕ್ವಶನನ್ನು ಗೋವಿಂದರಾಜು ಅವರಿಗೆ ಕೇಳಿಬಿಟ್ಟು ನಾನು ಕಂಟಿನ್ಯೂ ಮಾಡಿಬಿಡ್ತೀನಿ. ಒಂದೊಂದು ಕ್ವಶನ್ ಪೆಂಡಿಂಗ್ ಇತ್ತು, ನಾನು ಆಮೇಲೆ ಬರ್ತೀನಿ ಪಟ್ಟಣ ಅವ್ರಿಗೂ ಮತ್ತು ಅನಂತರದಲ್ಲಿ ನಾಡಗೌಡರಿಗೂ ನಾನು ಮಾತಾಡಿಸ್ಬೇಕು. ಈ ಚುನಾವಣಾ ಅಕ್ರಮಗಳು ಅಂತ ಬಂದಾಗ ಇವತ್ತೊಂದೇ ಒಂದು ತೀರ್ಪು ತುಂಬ ಆಘಾತಕಾರಿಯಾಗಿತ್ತು. ಯಾರೇ ಮಾಡಿರಲಿ, ನಿಮ್ಮ ಪಾರ್ಟಿಯ ಮೇಲೆ ಒಂದು ಗಂಭೀರ ಆರೋಪ ಬಂತು. ಚುನಾವಣಾ ಅಧಿಕಾರಿ ನಿಂತ್ಕೊಂಡು ಮತಪತ್ರಗಳನ್ನು ತಿದ್ದಿ ವಿರೂಪಗೊಳಿಸಿ ಒಂದು ಅಕ್ರಮ ಎಸಗಿ ಒಬ್ಬರು ಗೆಲ್ಲೋ ಥರ ಮಾಡಿಬಿಟ್ರು ಅಂದರೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ತು. ಏನೇನು ವಿರೂಪ ಮಾಡಿದ್ದಲ್ಲಪ್ಪ ಓಟ್ ನೀನು ಅದನ್ನು ಸರಿಯಾಗಿ ಕೌಂಟ್ ಮಾಡಿಬಿಟ್ಟು ಮಾಡುವಂದಾಗ ಆಮ್ ಆದ್ಮಿ ಕಡೆಯಿಂದನೇ ಅಲ್ಲಿ ಮೇಯರ್ ಆದರು. ಈ ಚುನಾವಣಾ ಅಕ್ರಮಗಳಿಗೂ ಕಾಲ ಓಪನ್ ಆಗಿಬಿಟ್ಟಿದೆಯಾ ಅಂತ ಗೋವಿಂದರಾಜು ಅವರೇ? ಸರ್, ಇವತ್ತು ಚಂಡೀಗಢ ಮೇಯರ್ ಎಲೆಕ್ಷನ್ ಚಂಡೀಗಢ CCTV ಸರಿಯಾಗಿರೋದು. ಹಾಂ, ಈಗ ಸಹಜವಾಗಿ ಚುನಾವಣೆ ನಡೆಸೋದು ಚುನಾವಣಾಧಿಕಾರಿ. ಓಕೆ, ಇಲ್ಲಿ ಯಾವುದೋ ಒಂದು ಪಾರ್ಟಿಗೋ ವ್ಯಕ್ತಿಗೋ ಇನ್ಫ್ಲೂಯೆನ್ಸ್ ಆಗೋಂಥ ಅವಶ್ಯಕತೆ ಇಲ್ಲ, ಪ್ರಕ್ರಿಯೆ ಅಲ್ಲ. ಓಕೆ, ಇವತ್ತು ಏನೇ ತಪ್ಪು ನಡೆದಿದೆ ಅನ್ನೋದಾದ್ರೆ ಅದು ಕೊನೆ ಇರ್ತಕ್ಕಂಥದ್ದು ಚುನಾವಣಾಧಿಕಾರಿ. ಓಕೆ, ಚುನಾವಣಾಧಿಕಾರಿಗೆ ಈಗ ಎಲೆಕ್ಷನ್ ಆಗ್ಬೇಕು ಅನ್ನೋದು ಸಂವಿಧಾನ ಪ್ರಕಾರವಾಗಿ ಇರ್ತಕ್ಕಂಥದ್ದು. ತಪ್ಪಾಗಿದ್ರೆ ಶಿಕ್ಷೆ ಆಗಲಿ, ಅವ್ರ ಮೇಲೆ ಶಿಕ್ಷೆ ಆಗ್ಲಿ. ಓಕೆ, ಸೊ ಅದು ಬಿಟ್ಬಿಟ್ಟು ಯಾವ್ದೋ ಒಂದು ಪಕ್ಷ ಇದು ಮಾಡಿದ್ದಾರೆ, ಇದೆಲ್ಲ ಸಾಧ್ಯನಾ? ಈಗ ನಿಮ್ಮ ಕಡೆಯವ್ರನ್ನ ಗೆಲ್ಸಕ್ ತಿದ್ದುಬಿಟ್ರು ಅಂತ ಸರ್ ಅವೆಲ್ಲ ಅವ್ರ ಬೇರು ಕಾಂಗ್ರೆಸ್ ಇಷ್ಟು ದಿನ ಏನ್ ಹೇಳ್ಕೊಂಬಂದ್ರು ಗೊತ್ತಾ? ಓಕೆ, EVM ಮಿಷಿನ್ ಸರಿ ಇಲ್ಲ, EVM ಮಿಷಿನ್ ಸರಿ ಇಲ್ಲ ಅಂತ. ಬಹುಶಃ ನನಗನ್ಸುತ್ತೆ ಇವತ್ತು ಉದಾಹರಣೆನೇ ಅಂದ್ರೆ ತೆಲಂಗಾಣ ಮತ್ತೆ ಇದು ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಅವ್ರು ಗೆದ್ದಿದ್ದಾರೆ. ಇವತ್ತು ಕಾಂಗ್ರೆಸ್ನವರು ಇವತ್ತು ಯಾಕೆ ಮಾತು ಹೇಳ್ತಾ ಇಲ್ಲ ಅಂದ್ರೆ EVM ಬಗ್ಗೆ ಮತ್ತೆ ಚುನಾವಣಾ ಆಯೋಗದ ಬಗ್ಗೆ ಬಹಳ ಸ್ಪಷ್ಟವಾಗಿ ನಂಬಿಕೆ ಇಟ್ಕೊಂಡಿರ್ಬೇಕು. ಯಾಕೆಂದ್ರೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಕೆಳಗಡೆ ಕೆಲಸ ನಡೀತಾ ಇರ್ತಕ್ಕಂಥದ್ದು ಚುನಾವಣಾ ಆಯೋಗ ಮತ್ತೆ ಇದರಲ್ಲಿ. ನೀವು ಅದನ್ನೇ ಅನುಮಾನ ಪಡ್ತೀರಾ ಅಂದಾಗ ನೀವು ಯಾವ ವ್ಯವಸ್ಥೆನ ಒಪ್ಕೊಳ್ತೀರಾ? ಹಾಗಾದ್ರೆ ನಿಮಗೆ ಗೆದ್ದಾಗ ಮಾತ್ರ ವ್ಯವಸ್ಥೆ ಸರಿ, ಗೆದ್ದಿಲ್ಲ ಅಂದಾಗ ನಿಮ್ಗೆ ಆ ವ್ಯವಸ್ಥೆನೇ ಸರಿ ಇಲ್ಲ, ವ್ಯಕ್ತಿನೇ ಸರಿ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬರ್ತಾ ಇದೀರಾ ಅಂದ್ರೆ ನೀವು ದೇಶವನ್ನ ಯಾವ ಮಟ್ಟದಲ್ಲಿ ನೀವು ಅಳಿಯಾಕೊಟ್ಟಿದ್ದೀರಾ? ಹಾಗಾದ್ರೆ EVM ಮಾತ್ರ ನಾವು ನಂಬಲ್ಲ. ಇಲೆಕ್ಷನ್ ರಿಸಲ್ಟ್ ಯಾವ ಟೈಪ್ನಾಗ ಈ ಟೈಪ್ನಾಗ ಬಂದಿತ್ತು ಅಲ್ಲಿ ಬರುತ್ತೋ ಅಲ್ಲಿ ನಾವು BJP ಅವರೇ ಮ್ಯಾನಿಪುಲೇಟ್ ಮಾಡ್ತಾರ ಅಂತ ಹೇಳಿಲ್ಲ. ನಮಗಿಲ್ಲಿ ಪ್ರಶ್ನೆ ಇರುವುದು, ಇದನ್ನ ಫಸ್ಟ್ ಪ್ರಶ್ನೆ ಎತ್ತವರು ಗೋವಿಂದರಾಜ್ ಅವರೇ, ಆದ್ವಾನಿ ಅವರು. ಪಾರ್ಲಿಮೆಂಟ್ ಒಂದ್ ನಿಮಿಷ, ಪಾರ್ಲಿಮೆಂಟ್ ನಲ್ಲಿ ಹೋಗಿ ಕಮಿಟಿಯಾಗಿ ಅದಕ್ಕೆ ಇನ್ನೂವರೆಗೂ ಇಲೆಕ್ಷನ್ ಕಮಿಷನರ್ ಉತ್ತರ ಕೊಟ್ಟಿಲ್ಲ, ಸರಿಯಾದ ಉತ್ತರ ಕೊಟ್ಟಿಲ್ಲ. ನಾವು ಇಲೆಕ್ಷನ್ ನಾವು ಇಂಪಾರ್ಷಿಯಲ್ ಅದೀವಿ, ನೀವು ನಂಬ್ರಿ ಅನ್ನುವಂತ ಮಾತು ಹೇಳ್ತಾರೆ. ಬಟ್ ಏನಾಗಿದೆ, ಈಗಿನ ಯುಗದಲ್ಲಿ ನೀವು ಮ್ಯಾನಿಪುಲೇಟ್ ಮಾಡ್ಬೋದಾ? ಕಂಪ್ಯೂಟರ್ ಇದನ್ನ ಮಾಡುವಂಥದ್ದು ಏನೇನೋ ಮಾಡುವಂತ ಇದೆ. ಇದನ್ನ ಯಾರು ಬಿಸ್ನೆಸ್ ಮಂದಿ ಯಾರು ಮಾಡಿ ಯಾರು ಬೇಕಾದ್ರೂ ಆರಿಸ್ತಾರಂತ. ಈಗ 3 ಅವ್ರಿಗೆ ಗೆದ್ದಂಗೆ ತೋರಿಸಿ 2 ಇವ್ರಿಗೆ ಗೆದ್ದಂಗೆ ತೋರಿಸ್ಬಿಟ್ಟು ಈಸಿ ಆಗ್ಬಿಡುತ್ತೆ ಅಂತ ನೀವು ಹೇಳೋದು. ಅವಾಗ ಯಾರಿಗೂ ಅನುಮಾನ ಬರಲ್ಲ ಅಂತ. ಒಂದು ರಿಗಿಂಗ್ ನಾವೆಲ್ಲ ಇಲೆಕ್ಷನ್ ಮಾಡಿದ್ವಿ, ನಾವು ರಿಗಿಂಗ್ ನಮ್ಗೆ ಗೊತ್ತು. ರಿಗಿಂಗ್ ಅಂದ್ರೆ ಏನು, ಎಲ್ಲ 30,000 ವೋಟ್ ರಿಗ್ ಮಾಡಲ್ಲ. ಓಕೆ, ಪರ್ಸೆಂಟೇಜ್ 2%, 5%. ಸರ್ ಒಂದು ನಿಮಿಷ, ಅಬ್ಜೆಕ್ಷನ್ ಆಮೇಲೆ ನಾವು ಇಲೆಕ್ಷನ್ ಮಾಡಿದ ಹೋದಿವಿ, ಸೋತೀವಿ, ಗೆದ್ದೀವಿ. ರಿಗಿನಿಂದ ಸೋತೀವಿ, ಅವೆಲ್ಲ ಅದು ಪರ್ಸೆಂಟೇಜ್ ಆಫ್ ವೋಟ್ ಮ್ಯಾನಿಪುಲೇಟ್. 100 ವೋಟ್ ಮೇಲೆ ಕನ್ವರ್ಟ್ ಆಗೋದು, ಇಂಡಿಪೆಂಡೆಂಟ್ ವೋಟ್ ಮತ್ತೊಬ್ರಿಗೆ ಹೋಗೋಂಗ್ ಮಾಡೋದು, ಹಂಗೆ ಪ್ರೋಗ್ರಾಮಿಂಗ್ ಮಾಡುವಂತ ಚಾನ್ಸಸ್ ಬಾಳಿವೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇಲೆಕ್ಷನ್ ನಲ್ಲಿ ಯಾವ ಬೂತ್ ನಲ್ಲಿ ಯಾವ ವೋಟು ಯಾರು ಹಾಕ್ಯಾರ ಗೊತ್ತಾಗಬಾರ್ದು. ಇಲ್ಲಿ ಬೂತ್ ವೈಸ್ ವೋಟ್ ಬರುತ್ತೆ. ಈ ಗ್ರಾಮದವರು ನನ್ನ ಪಕ್ಷಕ್ಕೆ ವೋಟ್ ಹಾಕಿಲ್ಲ ಈ ಊರವ ಅಂತ ಗೊತ್ತಾಗುತ್ತೆ. ಟಾರ್ಗೆಟ್ ಮಾಡೋದು ಕೂಡ ನಡೀತಾ ಇದೆ. ಅವಾಗ ಏನಾಕಿತ್ತು, ಎಲ್ಲಾ ವೋಟ್ಗಳನ್ನ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಂಟಿ ವೋಟ್ ತಗೋದು ಎಲ್ಲಾ ಮಿಕ್ಸ್ ಮಾಡಿ ಆಮೇಲೆ ಎಣಿಸ್ತಾ ಇದ್ರು. ಅಂದ್ರೆ ಯಾರ ವೋಟ್ ಎಲ್ಲಿ ಬರ್ತಾವು ಏನಂತ. ಈಗ ಹಳ್ಳಿ ಬೂತ್ ಈ ಇಲೆಕ್ಟ್ರಾನಿಕ್ ಪದ್ಧತಿ ಇದನ್ನ ನಾವು ಇದನ್ನ ಮಾಡ್ಬೇಕು. ಇಲ್ಲಿಕಂದ್ರೆ ಇಲೆಕ್ಟ್ರಾನಿಕ್ ಇಲೆಕ್ಷನ್ ಮಾಡ್ರಿ, ಅವೇನು VVPT ಇದೆಯಲ್ಲ ಅವನೇನು ಸರಿ, ಈಗ ಮಿಕ್ಸ್ ಮಾಡಿ ಏನು ಸರಿ. ನಡಗೌಡ ಸರ್, ಈಗ ನಾನು ಏನು ಕೇಳ್ಬಿಡ್ತೀನಿ ಅಂದ್ರೆ ಇದೇ ಒಂದು ಇದರಲ್ಲಿ ಈಗ ನೋಡಿ ಕುಪೇಂದ್ರ ರೆಡ್ಡಿ ಅಂತ ಯಾರೋ ನಿಂತಿರಬೇಕು. ಒಂದು ವೇಳೆ ಅವ್ರು ಕಾಂಗ್ರೆಸ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರಪ್ಪ, ಯಾರೋ ದೋಸ್ತುಗಳು ಫ್ರೆಂಡೋ ಯಾರೋ ಇರ್ತಾರೆ, ಅಥವಾ BJP ಅವ್ರಿಗೆ ಹೆಂಗಿದ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂತ ಅಂದ್ಕೊಳ್ಳಿ. 2ನೇ ಪ್ರಾಶಸ್ತ್ಯದ ಮತಗಳನ್ನು ಒಂದು ವೇಳೆ ಯಾಕೆ ತಗೊಳ್ಬಾರ್ದು ಅವರು? ಒಂದು ಆತ್ಮೀಯತೆ ಮೇಲೆ 2ನೇ ಪ್ರಾಶಸ್ತ್ಯ ಅಲ್ಲ. ಇಲ್ಲಿ ಏನಾಗುತ್ತೆ, ಕಾಂಗ್ರೆಸ್ದಲ್ಲಿ 3 ಮಂದಿ ಕ್ಯಾಂಡಿಡೇಟ್ ನಿಂತಿದ್ದಾರೆ. ಕರೆಕ್ಟ್. ಅವ್ರು 1, 2, 3 ಕೊಡ್ತಾರೆ ಎಲ್ಲರಿಗೂ. ಕರೆಕ್ಟ್, ಅಗ್ರಿ. 45 ಮಂದಿ 1, 2, 3 ಹಿಂಗ್ ಸರ್ಕಲ್ ಮಾಡ್ತಾರೆ. ಈ BJP ಅವರು 66 ಸೀಟ್ ಇದೆ. 66ದಾಗ 15 ಮಂದಿ ಎಕ್ಸ್ಟ್ರಾ ಮೈತ್ರಿ ಕ್ಯಾಂಡಿಡೇಟ್ ಕೊಡೋದಿಲ್ಲ ಅವರು. 66 ತಾವು ಹಾಕೊಂಡು 2ನೇ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ತಾರೆ. ಕರೆಕ್ಟ್, ಗೊತ್ತಾಯ್ತಲ್ಲ? ಅವಾಗ ಅದ್ರ ವೋಟ್ ವ್ಯಾಲ್ಯೂ 66 ಕರೆಕ್ಟ್ ವೋಟ್ ಬಂದ್ರೆ ವೋಟ್ ವ್ಯಾಲ್ಯೂ 19 ಆಗತ್ತೆ. ಒಂದ್ ವೇಳೆ ಯಾರು ನಿಮ್ಮ ಪ್ರಕಾರ ಹಂಗಂದ್ರೆ ಕ್ರಾಸ್ ವೋಟೇ ನಡೆಯೋದಿಲ್ಲ ಅಂತ. ಕ್ರಾಸ್ ವೋಟ್ ಅಂದ್ರೆ ಇಂಡಿಪೆಂಡೆಂಟ್ ವೋಟ್ ಅವ್ನು ಕೇಳಕ್ ಹಾಕಿದೆ. ಕರೆಕ್ಟ್, ಇಂಡಿಪೆಂಡೆಂಟ್ ವಿಪ್ ಇಲ್ಲ. ಅಲ್ಲ, ಅದು ಸೇರ್ಕೊಂಡ್ರು 19+4 ಆಗೋದು 23. ಅದೇ ಅಷ್ಟೇ ಆಗೋದು. ಅದ್ ಬಿಟ್ಟು ಉಳಿದಿರೋದು 45 ಏನ್ ಮಾಡ್ಬೇಕು ಕ್ಯಾಂಡಿಡೇಟ್? ಇವ್ರು 66 ಎಕ್ಸ್ಟ್ರಾ ವೋಟ್ ಟ್ರಾನ್ಸ್ಫರ್ ಆಗ್ತಾವ.
ಅಲ್ಲಿಂದ ಅಲ್ಲಿಂದ ಬಂದ್ರು ಶಾರ್ಟೇಜ್ ಬೀಳುತ್ತೆ, ಅಲ್ಲಿಂದ ಬಂದ್ರು ಅದಕ್ಕೆ ಕೇಳ್ತಿರೋದು ನಾನು. ಶಾರ್ಟೇಜ್ ಬೀಳುತ್ತೆ. ಯಾರಾದ್ರೂ ಇಲ್ಲಿ ಅಡ್ಡ ಮತದಾನ ಮಾಡೋದು, ಸೆಕೆಂಡ್ ಅಂತ ಏನಿದೆ ಇವರಿಗೆ ಅವ್ರ ಪಾರ್ಟಿಯವ್ರು ಸೆಕೆಂಡ್ ಅಂತ ಬರುತ್ತೆ, ಇನ್ಯಾರಿಗೋ ಸೆಕೆಂಡ್ ಅಂತ ಬರ್ಕೊಳ್ಳೋದು, ಅದು ಅಲ್ಲಿ ವ್ಯತ್ಯಾಸಗಳಾಗ್ತವೆ. ಏನಿದೆ, ಕಾಂಗ್ರೆಸ್ ಪಾರ್ಟಿ ರೂಲಿಂಗ್ ಪಾರ್ಟಿ ಇದೆ, ಅಲ್ಲಿ ಏನೇನೋ ಪಂಗಡಗಳಿವೆ. ಓಕೆ, ಎಮ್ ಎಲ್ ಗಳು ಅಸಂತೋಷ ಆಗಿರ್ತಾರೆ. ಎಮ್ ಎಲ್ ಎ ಅಸಂತೋಷ ಆದ್ರೂ ಅವ್ರು ತೋರಿಸಿ ಓಟ್ ಹೋಗ್ಬೇಕಾಗತ್ತೆ. ಒಂದ್ ವೇಳೆ ತೋರಿಸಿ ವಿರುದ್ಧ ಓಟ್ ಹಾಕಿದ್ರೆ ಡಿಸ್ಕ್ವಾಲಿಫೈ ಆಗ್ತಾನೆ. ಓಕೆ, ಮುಂದೆ 6 ವರ್ಷ ನಿಂದ್ರಕ್ ಬರಲ್ಲ. ವಿಪ್ ಎಲ್ಲ ಇರುತ್ತಲ್ಲ. ಮುಂದೆ 6 ವರ್ಷ ನಿಂದ್ರಕ್ ಬರಲ್ಲ. ಓಕೆ, ಅವೆಲ್ಲ ನಾವು ಜೇತ್ಮಲ್ಲೆ ಅವ್ರನ್ನ ನಾವು ನೋಡಿವಿ. ನಮ್ಮ ದೇವೇಗೌಡರು 40 ಮಂದಿ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು. ಓಕೆ, ಕೋರ್ಟ್ ಅವ್ರು ಬರ್ತಾ ಇದ್ದಿಲ್ಲ. ಕಡಿಗೆ ಲಾಸ್ಟ್ ಮೂಮೆಂಟ್ 40 ಮಂದಿ ಬಂದ್ರು. ಓಕೆ. ಅವಾಗ ನಾವು ಅವ್ರಿಗೆಲ್ಲರೂ ಕರೆಕ್ಟ್ ಆಗಿ ವೋಟ್ ಅಲಾಟ್ ಮಾಡಿದ್ವಿ. ಧರ್ಮಸೇನ ಅವರು ಯಾವ ತರ ಈಗ ನಿಮ್ಮ ಪಾರ್ಟಿಯಲ್ಲೇನೆ ಪಾರ್ಟಿಯ ಸದಸ್ಯರ ಮೇಲೆ ಅನುಮಾನಗಳೇನಾದರೂ ಇದೆಯಾ? ಕುದುರೆ ವ್ಯಾಪಾರ ಅಂತ ರಿಜ್ವಾನು ರವಿ ಮಾತಾಡಬೇಕಾದ್ರೆ ಎಲ್ಲೋ ಇರಬೇಕು, ಯಾರನ್ನೋ ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ, ವೋಟ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆತಂಕ. ಈಗ ಕುದುರೆ ವ್ಯಾಪಾರನ ನೋಡ್ಕೊಳ್ಳಿ ಇಲ್ಲಿ ಧರ್ಮಸೇನ ಅವರೇ ಅವ್ರು ಆಲ್ರೆಡಿ ಮೈತ್ರಿ BJP ಮತ್ತು JDS ಹ್ಯಾಂಡ್ ಇನ್ ಹ್ಯಾಂಡ್ ಇದ್ದಾರೆ. ಕುದುರೆ ವ್ಯಾಪಾರ ಮಾಡಿದ್ರೆ ನಿಮ್ಮ ಪಾರ್ಟಿ ಕಡೆಯಿಂದನೇ ಮಾಡಬೇಕು. ನಿಮ್ಮ ಪಾರ್ಟಿಯ ಕುದುರೆಗಳನ್ನ ಕರೆಕ್ಟಾಗಿ ಲಾಯದಲ್ಲಿ ಯಾಕೆ ಕಟ್ಟಾಕೋಬಾರ್ದು? ನೀವು ವ್ಯಾಪಾರಕ್ಕೆ ಬಿಟ್ಟುಬಿಟ್ರೆ, ಹಗ್ಗ ಬಿಚ್ಚಿ ಬಿಟ್ಟುಬಿಟ್ರೆ ಹೊರಟೋಗ್ಬಿಡ್ತಾವಪ್ಪ ಅವು. ಸರ್ ಈಗ ವೋಟ್ ಹಂಚಿಕೆ ಮಾಡೋದಿದೆಯಲ್ಲ ಸರ್, ಫಸ್ಟ್ ಪ್ರಿಫರೆನ್ಸ್ ಅಲ್ಲೇ ಎಲ್ಲ ಕ್ಲಿಯರ್ ಆಗೋಗ್ತಾರೆ ಸರ್. 4 ಜನನು ಫಸ್ಟ್ ಪ್ರಿಫರೆನ್ಸ್ ಅಲ್ಲೇ ಹಾಕ್ತಾರೆ. ಇವರು ಒಂದು JDS ನವರು ನಾವು ಬಿಟ್ರೆ, ಈಗಾಗ್ಲೇ ಅವರು ನಾನು ನಮ್ಮ ಇವ್ರು ಯಾರ್ಯಾರೋ ಏನೇನೋ ಡಿಬೇಟ್ ಅಲ್ಲಿ ಹೇಳ್ತಾ ಇದಾರೆ, ನಾನು ಒಪ್ಪಲ್ಲ. JDS ನವ್ರು ಯಾತಿಕ್ ಹಾಕಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಪಕ್ಷದಲ್ಲಿ ನಾಳೆ ದಿವಸ ಯಾರಾದ್ರೂ ಕಾಂಗ್ರೆಸ್ಗೆ ಹೋಗ್ತಕ್ಕಂಥದ್ದು ಅಥವಾ ಬೇರೆ ಇನ್ನೇನಾದ್ರೂ ನಮ್ಮ ಮೇಲೆ ಅಪನಂಬಿಕೆ ಇಟ್ಕೊಂಡ್ರು ಅವ್ರನ್ನ ಚೆಕ್ ಮಾಡ್ಕೊಳಕ್ಕೆ ಅವರು ಉಪೇಂದ್ರ ರೆಡ್ಡಿ ಅವ್ರನ್ನ ಹಾಕಿದಾರೆ ಹೊರತು ಖಂಡಿತವಾಗ್ಲೂ ಅವ್ರು ಗೆಲ್ತೀವಿ ಅನ್ನೋದಾಗ್ಲಿ ಅಥವಾ ಏನು ಅದು ಯಾವ್ದೇ ಕಾರಣಕ್ಕೂ ಸಾಧ್ಯ ಇಲ್ಲ ಸರ್. ಅದೆಲ್ಲ ಅವ್ರ 19 ಜನನ ಒಗ್ಗಟ್ಟಾಗಿ ಜೀವನ ತೋರ್ಸೋದಕ್ಕೋಸ್ಕರ ಅವರು ಮಾಡ್ಕೊಂಡಿರ್ತಾರೆ. ಈಗ ಕಾಂಗ್ರೆಸ್ ಪಾರ್ಟಿ ಈಗ ನಮ್ಮ ಸಂಸಾರ ಆನಂದ ಸಾಗರ ಅಂತ ಇರೋ ಪಾರ್ಟಿನ, ಅಲ್ಲಿ ಯಾರಿಗೂ ಅಸಮಾಧಾನ ಇಲ್ವಾ, ಬೇಸರ ಇಲ್ವಾ, ಬಣಗಳಿಲ್ವಾ ಅಲ್ಲಿ? ಸರ್ ಈಗ ಬೇಸರ ಇದೆಯೋ ಇಲ್ವೋ ಅದು ಅವ್ರವ್ರಿಗೆ ಬಿಟ್ಟಂತ ವಿಚಾರ. ಓಕೆ, ಈಗ ಅಲ್ಲಿ ಈಗ ನಾವು ಮಾತಾಡ್ತಾ ಇರೋದು ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಾಗ ಮಾತಾಡ್ತಾ ಇದೀವಿ. ಅಲ್ಲ, ಬೇಸರನೇ ಎನ್ಕೇಶ್ ಆಗುತ್ತೆ ಇಲ್ಲಿ ಅಂತ. ಸರ್ ಬೆಳಿಗ್ಗೆಯಿಂದ ಸಾಯಂಕಾಲದೊಳಗಡೆ ಎಲ್ಲ ಗೊತ್ತಾಗ್ಬಿಡ್ತಿದೆ. ಒಂದೇ ಒಂದು ಅವಕಾಶ ಇರೋದು, ಅವರು ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಷ್ಟೇ ಇವತ್ತಿನ ಚುನಾವಣೆಗಳಲ್ಲಿ. ಓಕೆ, ಚುನಾವಣೆಯಿಂದ ಹೊರಗಡೆ ಉಳಿಯೋದಕ್ಕೆ ಅವಕಾಶ ಇದೆ ಹೊರತು ನೀವು ವೋಟ್ ಹಾಕಿದ್ಮೇಲೆ ನಾವು ಇದಕ್ಕೆ ಹೋದ್ರೆ, ಎಲೆಕ್ಷನ್ ಕಮಿಷನ್ಗೆ ಹೋದ್ರೆ ಅವ್ರು ಅದು MLA ಶಿಪ್ ಹೊರಟೋಗುತ್ತಲ್ಲ ಸರ್. ಓಕೆ, ತಪ್ಪಿಸ್ಕೊಂಡ್ಬಿಡ್ತಾರೆ ಅಂತ, ಹುಷಾರಿರ್ಲಿಲ್ಲ, ಊರಲ್ಲಿರ್ಲಿಲ್ಲ, ಬರಕ್ಕಾಗ್ಲಿಲ್ಲ, ನೆಪ ಹೇಳ್ಬಿಡ್ತಾರೆ ಅಂತ ಸರ್. ಅದು ಯಾರ ಇದ್ರಲ್ಲಿ ICU ನಲ್ಲಿ ಇದ್ದವ್ರು ಬಂದು ಓಟ್ ಹಾಕಿದ್ರಲ್ಲ ಸರ್ ಕಳೆದ ವೀಲ್ ಚೇರ್ ಎಲ್ಲ ಬಂದಿದ್ರು. ವೀಲ್ ಚೇರ್ ಎಲ್ಲ ಇದ್ರ ಸ್ಟ್ರೆಚರ್ ಅಲ್ಲೇ ಬಂದ್ಬಿಟ್ಟಿದ್ರು. ಕರೆಕ್ಟ್ ಓಟ್ ಹಾಕಕ್ಕೆ ICU ಇದರಿಂದ ಡ್ರಿಪ್ಸ್ ಎಲ್ಲ ಹಂಗೆ ಹಾಕೊಂಡ್ ಬಂದ್ರಲ್ಲ ಸರ್ ಅವರು. ಹೌದು. ಅಲ್ಲ, ಈಗ ಈ ತರ ಕಾರಣಗಳಿಂದ ಏನಂದ್ರೆ ಎಲ್ಲ ಫಸ್ಟ್ ಅಲ್ಲೇ ಡಿಸೈಡ್ ಆಗುತ್ತೆ ಅಂತ ಮತ್ತೆ ನೀವು ಹೇಗೆ ಹೇಳ್ತಾ ಇದ್ದೀರಿ? ಫಸ್ಟ್ ಅಲ್ಲೇ ಡಿಸೈಡ್ ಆಗ್ಬಿಡುತ್ತೆ ಎಲ್ಲ 4 ಸ್ಥಾನಗಳು ಅಂತ ಹೇಳಿ. ಹೌದು ಸರ್. ಈಗ ಇದು ಹಂಚಿಕೆ ಮಾಡ್ಬೇಕಲ್ವ ಸರ್? ಈಗ ನಾವು 3 ಅಭ್ಯರ್ಥಿಗಳಿಗೆ ಹಂಚಿಕೆ ಮಾಡ್ತೀವಿ. ಕರೆಕ್ಟ್, ಎಕ್ಸಾಕ್ಟ್ ಆಗಿ ಓಟ್ಗೆ ಒಂದು ಓಟ್ ಆ ಕಡೆನೂ ಇಲ್ಲ, ಒಂದು ಓಟ್ ಈ ಕಡೆನೂ ಇಲ್ಲ, ಆ ರೀತಿ ಇದೆ ನೀವು ತಗೊಂಡಿರೋ ಸೀಟ್ಗಳು. 3 ಜನ ಕರೆಕ್ಟ್ ಆಗಿದೆ. ಹೌದು ಸರ್. ನಮ್ಗೆ BJP ನಲ್ಲೂ ಎಕ್ಸೆಸ್ ಓಟ್ ಇದೆ, ಇವ್ರ ಹತ್ರನು ಓಟ್ಗಳು ಬೇರೆಯವ್ರಿಗೆ ಹಾಕ್ಬಿಡ್ತಾರೆ. ನಾವೇನಾದ್ರೂ ಕ್ಯಾಂಡಿಡೇಟ್ ಹಾಕ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ಹಾಕ್ಬಿಡ್ತಾರೆ ಅನ್ನೋದನ್ನ ಮೇಲೆನೆ ಇವರು ಕ್ಯಾಂಡಿಡೇಟ್ ಹಾಕಿರೋದು. ನನ್ಗೆ ಅನಿಸಿಕೆ ಅವ್ರೇನು ಅವ್ರ ಬದ್ಧತೆ, ಅವ್ರ ಪ್ರಾಮಾಣಿಕತೆ JDS ನ ಶಾಸಕರಿಗೆ ಬಿಟ್ಟಿದ್ದು. ಯಾಕಂದ್ರೆ ನಾವೊಬ್ರು ಶಾಸಕರಾಗಿ ಅನ್ಯತ ನಾನು ಯಾರಿಗೂ ನಾನು ಮಾತಾಡೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಇದು ರಾಜಕಾರಣಗಳು ಬೇರೆ ಬೇರೆ ತರ ಇರುತ್ತೆ. ಈಗ ನೀವು ಕ್ಯಾಂಡಿಡೇಟ್ ನಮ್ಮ ಓಟ್ ನಾವು ಹಾಕೊಳ್ತಿದ್ವಿ ಅಂತಾರೆ, ಆ ಕಾರಣಕ್ಕೆ ಅವ್ರು ಕ್ಯಾಂಡಿಡೇಟ್ ಹಾಕಿದ್ರೆ ಹೊರತು ಅವ್ರು ಗೆದ್ದು ಬಿಡ್ತೀವಿ ಅನ್ನೋ ಪ್ರಶ್ನೆ ಬರೋದಿಲ್ಲ ಸರ್. ಇಲ್ಲಿ ನಿಮ್ಮ ಆತ್ಮೀಯ ಮಿತ್ರ ಪಕ್ಷ JDS ಇಂದ ಸರ್ ಈಗ 5 ಜನ ಆಯ್ಕೆ ಆಗ್ಬೇಕಾಗ್ತದೆ. ಸಹಜವಾಗಿ ಕಾಂಗ್ರೆಸ್ ಅಲ್ಲಿ 3 ನೀವ್ ಹೇಳ್ದಂಗೆನೆ 3 ಆಟೋಮೆಟಿಕ್ ಆಗಿ ಆಗೋಗುತ್ತೆ, ನಮ್ಮಲ್ಲೂ ಒಂದು ಆಗೋಗುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದು ಒಂದು ಸೀಟ್ ಗೆಲ್ಲೇಬೇಕು, ಯಾರೋ ಒಬ್ರು ಆಗ್ಲೇಬೇಕು. ಈಗ ಅವರು ನಿಂತಿರ್ತಕ್ಕಂಥ ವ್ಯಕ್ತಿ, ಈಗ ನಾನು ಮನವಿ ಮಾಡ್ಕೊತೀನಿ, ನಾನು ಕೇಳ್ಕೊಂತೀನಿ, ಅವ್ರು ಇದಕ್ಕೆ ಕೆಲವೊಂದು ಶಾಸಕರು ಮನ್ನಣೆ ಹಾಕಿದ್ರು ಹಾಕ್ಬೋದು. ಆ ಒಂದು ಧೈರ್ಯದಿಂದ ಭವಿಷ್ಯ ಅವ್ರು ಕ್ಯಾಂಡಿಡೇಟ್ ಆಗಿ ನಿಂತಿರೋದ್ರಿಂದ ಈಗ ಅವರು ವಿಶ್ವಾಸ ಬೇರೆ ಬೇರೆ MLA ಗಳ ಜೊತೆ ಯಾವ್ಯಾವ ರೀತಿ ಇದೆಯಾ ಅದನ್ನ ಪಡ್ಕೊಳೋದಕ್ಕೆ ಅವ್ರು ಬಹಳ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇರ್ಬೋದು. ಆ ಒಂದು ಮೂಲಕ ಆಯ್ಕೆ ಆಗುತ್ತೆ, ಎಲ್ಲ ಒಂದ್ ಕಡೆ ವರ್ಕೌಟ್ ಆಗುತ್ತೆ ಅನ್ಸುತ್ತೆ. ಯಾಕೆ ಮನವಿ ಮಾಡಿದ್ರೆ ಸಹಜ ಯಾರೋ ಒಬ್ರು ಆಗ್ಲೇಬೇಕಲ್ಲ ಸರ್. 5 3 ಪಾರ್ಟಿಯಿಂದ ಯಾರಾದ್ರೂ ಒಬ್ರು
ಆಗ್ಲೇಬೇಕಲ್ವಾ? ಅದನ್ನ ನೀವು ಹೆಂಗೆ ಸಾರ್ಟ್ ಔಟ್ ಮಾಡ್ತೀರಾ? ಇಲ್ಲ ಹಾಕ್ಲಿಲ್ಲ ಅಂದ್ರೆ ಒಂದ್ ಹಾಗೆ ಉಳ್ಕೊಳ್ಳುತ್ತೆ. ಓಕೆ ಆ ಉಳ್ಕೊಳ್ಳೋದನ್ನ ಶಕ್ತಿ ಮೀರಿ ಪ್ರಯತ್ನ ಅಂತಂದ್ರೆ ಯಾವ ತರ ಹಣದ ಮುಖಾಂತರ ನಿಮ್ಗೆ ನೋಡಿ, ಯಾವ ತರ ನಾನು ಹೇಳಿ ಸರ್, ಅಮ್ಮ ಅವಾಗ್ಲೇನೆ ಉತ್ತರ ಕೊಡ್ತಿದ್ದೆ. ಏನಿಲ್ಲ ಕೊಡಿ ಕೇಳಿ. ಸರ್, ತೊಂದರೆ ಸರ್, ಏನಿಲ್ಲ. ಇಲ್ಲಿ ಶಕ್ತಿ ಮೀರಿ ಅಂದ್ರೆ ಯಾವ ನೀವು ತರ ನಿಮ್ಮಲ್ಲಿ ಇವತ್ತು ನಿಮ್ಮ ಒಂದು ಪಾರ್ಟಿ ಟೀಚರ್ಸ್ ಸ್ಥಾಪನೆ ಆಗ್ಬೇಕಾದ್ರೆ ಗೆಲ್ಲಿಸ್ಕೊಳಕ್ಕಾಗಿಲ್ಲ ನೀವು. ಪಾರ್ಟಿ ಸ್ಥಾಪನೆ ಆಗ್ಬೇಕಾದ್ರೆ ಇದೇ ಕಾಂಗ್ರೆಸ್ ವಿರುದ್ಧ ದೊಡ್ಡ ಭ್ರಷ್ಟಾಚಾರ ಪಾರ್ಟಿ ಅಂತ ನೀವು ಪ್ರಚಾರ ಮಾಡ್ಕೊಂಡು ಇವತ್ತು ನೀವು ಪಕ್ಷವನ್ನು ಸ್ಥಾಪನೆ ಮಾಡಿ ಇವತ್ತು ಅವ್ರ ಜೊತೆನೆ ಹೋಗ್ಬಿಟ್ಟು ಅವ್ರ ತರನೇ ನೀವು ಇವತ್ತು ಡೆಲ್ಲಿಲಿ ಕೂತ್ಕೊಂಡು ಇಲ್ಲ, ಅವ್ರು ನಿಮ್ support ನಾಯಕರುಗಳೆಲ್ಲ ಮಾಡ್ತಾ ಇಲ್ಲ ಜೈಲಲ್ಲಿ ನಾವು. ಅವ್ರೆ. ನಿಮ್ಗೆ ಅರ್ಥ ಸರ್, ಆಗ್ತಾ ಇಲ್ಲ. ನಮ್ಮ ನಾಯಕರು ನಿಮ್ಮಲ್ಲಿ ಜೈಲಲ್ಲಿ ಇದ್ದಾರೆ. ಇರ್ತಕ್ಕಂಥ ಭ್ರಷ್ಟಾಚಾರ ಇವ್ರು BJP-ನಲ್ಲಿ ಬೇರೆ ಹೊಸ್ದಾಗಿ ಬಂದಿರೋ ಭ್ರಷ್ಟಾಚಾರ ಪಾರ್ಟಿಗಳಲ್ಲಿ ನಮ್ಮಲ್ಲೆಲ್ಲ ಭ್ರಷ್ಟಾಚಾರ ರೇ. ನಿಮ್ಮಲ್ಲಿ ಇನ್ನೇನ್ ತಡ್ಕೊಳಕ್ ಆಗ್ತಾ ಈಗ ಇಲ್ಲ. ಒಳಗಡೆ ಹೋಗಿ ಯಾರಿರೋದು? ನಿಮ್ಮ ನಾಯಕರಿಗೆ ನಿಮ್ಮ ನಾಯಕರುಗಳು ಎಲ್ಲಿದ್ದಾರೆ? ಪ್ರೂಫ್ ಮನೀಶ್ ಕೊಡಕ್ಕಾಗಿಲ್ಲ ಸರ್. ಎಲ್ಲಿದ್ದಾರೆ? ಕೋರ್ಟ್ ಅಲ್ಲಿ ಇವತ್ತು ಜೈಲಲ್ಲಿ ಇದ್ದಾರಾ ಇಲ್ವಾ ನಿಮ್ಮ ನಾಯಕರುಗಳು? ಕೋರ್ಟ್ ಅಲ್ಲಿ ಚೀಮಾರಿ ಹಾಕಿದವ್ರಿಗೆ ಪ್ರೂಫ್ ನೋಡ್ರಿ. ಕೊಡಿ ಏನಕ್ಕೆ ಅಂತ. ಈಗ ಸರ್, ಅವ್ರೇನ್ ಮರ್ಡರ್ ಮಾಡಿದಾರ? ನೋಡ್ರಿ, ಒಂದು ವರ್ಷದಿಂದ ಕೋರ್ಟ್ ಜೈಲಲ್ಲಿ ತೀರ್ಪು ಹಾಕಿದಾರೆ ಆಮೇಲೆ ಸರ್. ಹಾಕೊಳ್ಳಿ. ಇವ್ರಿಗೆ ಜೈಲು ಒಳಗಡೆ ನೈತಿಕತೆ ಇಲ್ಲ. ಇರಲ್ಲ. ಭ್ರಷ್ಟಾಚಾರ ಮಾಡಿರೋದು ಕೆಲವು ಒಳಗಡೆ ಇರ್ತಕ್ಕಂಥದ್ದು. ನಿಮಗೆ ನಾಚಿಕೆ ಆಗ್ಬೇಕು. ಬೈ ಫೋರ್ಸ್ ಅಮ್ಮ ಅಜ್ಜಿಯವ್ರಿಗೆ ನಾಚಿಕೆ ಆಗ್ಬೇಕು. ಬೈ ಫೋರ್ಸ್ ಮಾನ ಮರ್ಯಾದೆ ಇಲ್ದಿರ ಅಲ್ಲ, ಈಗ ನಿಮ್ಗೆ ಮಾನ ಮರ್ಯಾದೆ ಇಲ್ಲ. ನಮ್ಗೆ ಸರ್, ಇರೋದಕ್ಕೆ ನಿಮ್ಗೆ ಕಣ್ರೀ. ಇದೇ ಕಾಂಗ್ರೆಸ್ ನಮ್ಗೆ ವಿರುದ್ಧ ಇರೋದು ಮಾನ ಕಾಂಗ್ರೆಸ್ ಮರ್ಯಾದೆ ಬಗ್ಗೆ ಅಲ್ಲ, ಮಾತಾಡ್ತಿರಲ್ಲ. ನೀವು ಇದೇ ಕಾಂಗ್ರೆಸ್ ನಿಮ್ಗಿಲ್ಲ ವಿರುದ್ಧ ರೇ. ಹೋರಾಟ ನಿಮ್ಗಿಲ್ಲ. ಮಾಡ್ತಿದ್ದೆ. ಜೊತೆಗೆ ಹೋರಾಟ ನಿಮ್ಗೆ ಮಾನ ಮರ್ಯಾದೆ ಮಾಡ್ತಿದ್ದೆ. ಇರ್ಲಿಲ್ವೇ? ಮಾನ ಮರ್ಯಾದೆ. ನಿಮ್ಗೆ ಯಾರು ಒಂದು ಜನ proof ಎದುರು ಕೊಡ್ರಿ. ಹೊಡಿಲಿಲ್ವೇನ್ರಿ? proof ನಿಮ್ಗೆ ಯಾವ್ದು ಹೊಡಿಲಿಲ್ಲ. ನಿಮ್ಗೆ ಬಹಳ- ಹೊಡಿಬೇಕು ಬಹಳ ಜನ. ಇದರಿಂದ ಈ ಸಲ ಮಾತಾಡಿ ಹೊಡಿತಾರೆ ನೀವು. ಜನನ. ನಿಮ್ಗೆ ಈ ಸಲ ಹೊಡಿತಾರೆ. ನಿಮ್ಗೆ ಈ ಸಲ ನಿಮ್ಗೆ ಹೊಡಿತಾರೆ ಏನ್ ನೋಡಿ. ಬೇಕು ಅದನ್ನೇ ಏನೇನ್ ಮಾಡ್ತಾರೆ. ಮಾಡ್ತಿದ್ರ ಅರ್ಥ ನೀವು? ಮಾಡ್ಕೊಳ್ಳಿ. ಏನೇನ್ ನಾಲ್ಗೆ ಅನ್ಯಾಯ ಅರಿಬಿಡುವಂತ ಮಾಡ್ತಿದ್ದೀರಾ? ಜನಗಳು ನೀವು. ಸರ್, ನಿಮ್ಮ ಯೋಗ್ಯತೆಗಳು ಏನು ಅಂತ ಜನ ಅದಕ್ಕೆ ಬೆಳಗ್ಗೆ ನೋಡಿ, ನೋಡ್ತಾ ಸರ್, ಇದ್ದಾರೆ. BJP ನಲ್ಲಿ ಅದಕ್ಕೆ ಯಾರು ನಿಮ್ಗೆ ಇಲ್ಲ. ಇಲ್ಲಿವರೆಗೂ ಒಬ್ರು ಮಾತಾಡಿ. ಬಿಜೆಪಿನಲ್ಲಿ ಸ್ಪಷ್ಟವಾಗಿದ್ದಾರೆ ಅಂತ ಅನ್ಬಿಟ್ಟು ಎಲ್ಲಾರ್ಗೂ ಐಟಿ ರೈಟ್ ಯಾಕೆ ಬಿಜೆಪಿನಲ್ಲಿ ಯಾರು ಯಾಕ್ರಿ ನಿಮ್ಗೆ ಭಯ? IT raid ಆದ್ರೆ ನಮ್ಗೆ ನಿಮ್ಗೆ ಯಾಕೆ ಮಾಡ್ತಾ ಭಯ? ಇದಾರೆ, ಮಾಡ್ಲಿ. ನಿಮ್ಗೆ ಯಾಕೆ ಭಯ? ಅರವಿಂದ್ ಕೇಜ್ರಿವಾಲ್ಗೆ ಕಳ್ತನ ಸಮನ್ಸ್ ಮಾಡೋರಿಗೆ ಕಳ್ಸೋರೆ. ಭಯ? ಕೊಡಿ. ನಿಮ್ಗೆ ಯಾಕೆ ಭಯ ಹೇಳಿ? ಫೈನ್ ಮಾಡ್ತಾನೆ ಇದಾರೆ. ಈಗ ಇಲ್ಲಿ ಇದಕ್ಕೆ ಬಂದ್ಬಿಡೋಣ, ಮತ್ತೆ ರಾಜ್ಯಸಭಾ ಎಲೆಕ್ಷನ್ ಬಂದ್ಬಿಡ್ತೀನಿ ನಾನು. ಈ ಚುನಾವಣೆ ಅಂತ ಬಂದಾಗ ಇಲ್ಲಿ ಈ ಬರೀ ಕೋರಿಕೆ ಮೇರೆ ನೀವು ಇನ್ ಜನರಲ್ ಆಗಿ ಒಂದು ವಿಧಾನಸಭೆ ಚುನಾವಣೆ ನಡೆದಾಗ ಅದೊಬ್ಬ ನಿಂತಿರ್ತಕ್ಕಂಥ ಕ್ಯಾಂಡಿಡೇಟು 2,000 ರೂಪಾಯಿ ಕೊಟ್ಟರು, ಕುಕ್ಕರ್ ಕೊಟ್ಟರು, ಲಿಕ್ಕರ್ ಕೊಟ್ಟರು, 1,000 ರೂಪಾಯಿ ಕೊಟ್ಟರು, ಬೆಳ್ಳಿ ನಾಣ್ಯ ಕೊಟ್ಟರು, ಅದೇನೋ ತಾಂಬೂಲ ಕೊಟ್ಟುಬಿಟ್ರು, ಪ್ರಮಾಣ ಮಾಡಿ, ಇದೆಲ್ಲ ಇದೆ ಅಲ್ವಾ? ಇದು ಒಂದು ಓಟ್ಗೆ ಇದರಲ್ಲಿ ನಿಮ್ಗೆ ಲಕ್ಷಾಂತರ ಓಟ್ಗಳು ಬೇಕಾಗ್ತವೆ. ನಿಮಗೆ 1 ಲಕ್ಷ, 2 ಲಕ್ಷ, 2.5 ಲಕ್ಷ, 3 ಲಕ್ಷ ಓಟ್ ಬೇಕಾಗ್ತವೆ. ಅದರಲ್ಲೇ 2,000 ರೂಪಾಯಿ, 3,000 ರೂಪಾಯಿ ಗಿಫ್ಟ್ಗಳು, ಕೆಲವು ಏರಿಯಾಗಳು ಇನ್ನೂ ಜಾಸ್ತಿ ಡಿಮ್ಯಾಂಡ್ ನೋಡಿಕೊಂಡು ಪೈಪೋಟಿ ನೋಡಿಕೊಂಡು ಅಂತಿದ್ದಾಗ ರಾಜ್ಯಸಭೆಗೆ ಹಾಗಾದರೆ ಈ ಹಣವೇ ನಡೆಯಲ್ವೇ? ಹಾಗಾದರೆ ಸುಮ್ಮನೆ ಕೋರಿಕೆ ಮೇಲೆ ನನಗೆ ಓಟ್ ಹಾಕ್ಬಿಡಿಯಪ್ಪ ಅಂತ ಹೇಳಿಬಿಟ್ರೆ ಅವ್ರು ಬಂದು ಓಟ್ ಹಾಕ್ಬಿಟ್ಟು ಆಯಿತು ನೀವು ಗೆಲ್ಲುವುದೇ ನಿಮ್ಮ ರಾಜ್ಯಸಭೆಯಲ್ಲಿ ನೋಡೋದೇ ನನ್ನ ಪುಣ್ಯ ಅಂತ ಓಟ್ ಹಾಕ್ಬಿಡ್ತಾರಾ? ಇಲ್ಲ ಸರ್, ಹಾಕೋದೇ ಇಲ್ಲ ಸರ್. ಮತ್ತೆ ಇದೇನಿದೆ ಕಥೆ ಇದು? ದುಡ್ಡೇ ಮೇನ್ಸ್, ದುಡ್ಡೇ ಸಿದ್ಧಾಂತನೇ. ಇವ್ರ ಸಿದ್ಧಾಂತನೇ ದುಡ್ಡೇ ಸಿದ್ಧಾಂತ ಸರ್. ಇವತ್ತು ಬೆಳಗ್ಗೆ BJP ಅವರ ಪರಾಜಿತ ಅಭ್ಯರ್ಥಿನೇ ಹೇಳ್ತಾ ಇದ್ರು, ಕಾರ್ಯಕರ್ತರ ಎದುರುಗಡೆನೆ 40 ಕೋಟಿ ಖರ್ಚು ಮಾಡಿದ್ದೀನಿ ಅಂದರು. ಬೆಳಗ್ಗೆ 40 ಕೋಟಿ ಖರ್ಚು ಮಾಡಿದ್ದೀನಿ, ನಾನು ಸೋತಿದ್ದೀನಿ, ನಾನು 40 ಕೋಟಿ ಖರ್ಚು ಮಾಡಿ ನಾನು ಸೋತಿದ್ದೀನಿ ಅಂದರು. ಹೌದು, ಯಾರು ಬೆಳಿಗ್ಗೆ ಹೇಳೋದು, ಯಾರು ನಾನು ಹೆಸರು ಹೇಳ್ತೀನಿ ಆಮೇಲೆ. ಬೆಳಿಗ್ಗೆ ಹೇಳಿದ್ರು, ಯಾಕಿದು 40 ಕೋಟಿ ಒಂದು ವಿಧಾನಸಭಾ ಚುನಾವಣೆ ಖರ್ಚು ಇವತ್ತಿಗೆ? ಅಲ್ಲ, ಬಟ್ ಇದರಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ ದುಡ್ಡಿನಿಂದ ಚುನಾವಣೆ ಗೆದಕ್ಕಾಗಲ್ಲ. ಓಕೆ, ಜನರು ಎಲ್ಲರ ಕಡೆ ದುಡ್ಡು ತಗೋತಾರೆ. ಓಕೆ, ಕೋಟ್ ಹಾಕೋದು ಯಾರು ಹಾಕ್ಬೇಕು ಅವ್ರಿಗೆ ಹಾಕ್ತಾರೆ. 40 ಕೋಟಿ ಕೊಟ್ಟು ಸೋತೆ ನಾನು ಅಂತ. ದಿಸ್ ಇಸ್ ವಾಟ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ. ನಮ್ಮ ಜನರು, ಸಾಮಾನ್ಯ ಜನರದು ಶಕ್ತಿ ಅದು. ಓಕೆ, ಅದೇ ಅಂಬೇಡ್ಕರ್ ಕೊಡುಗೆ. ನೀವು ದುಡ್ಡು ಎಷ್ಟರ ಕೊಡಿ, ಎಲ್ಲರ ಕಡೆ ತಗೋತಾರೆ. ಅದ್ರ ಆರಿಸ್ತಾರೋ ಮುಂದೆ ಯಾವ ಪಕ್ಷ ತರಬೇಕು. ಅವ್ರ ಇಂಡಿಯನ್ ಡೆಮೋಕ್ರಸಿ ಪೊಲಿಟಿಕಲ್ ಪಾರ್ಟಿ ಡೆಮೋಕ್ರಸಿ. ಓಕೆ, ಬಟ್ ಅಕ್ಸೆಪ್ಟೆಡ್. ಈಗ ಅವ್ರು ಹೇಳ್ತಾ ಇದ್ರು, ನೀವು ಒಂದಾದ್ರೆ ಇವರು ನೀವು ಒಂದಾಗ್ಲಿಲ್ವ? 1975ರಲ್ಲಿ ಜನಸಂಘ, ಕಾಂಗ್ರೆಸ್, ಸೋಷಿಯಲಿಸ್ಟ್ ಒಂದಾಗಿ ಇಂದಿರಾ ಗಾಂಧಿಯಿಂದ ಹೋರಾಟ ಮಾಡಿದ್ವಿ. ದಿಸ್ ಇಸ್ ಪೊಲಿಟಿಕಲ್ ಪಾರ್ಟಿ ಡೆಮೋಕ್ರಸಿ. ಇವತ್ತು ಮೋದಿಯವರು ವಿರುದ್ಧ ನಾವು ಉಳಿದವರೆಲ್ಲ ಒಂದಾಗಿ ಹೋರಾಟ ಮಾಡುವಂತ ಅವಶ್ಯಕತೆ ಇದೆ, ಹೋರಾಟ ಮಾಡ್ತಾರೆ. ಇಟ್ಸ್ ಎ ಪೊಲಿಟಿಕಲ್ ಪಾರ್ಟಿ ಡೆಮೋಕ್ರಸಿ. ಪ್ರಜಾಪ್ರಭುತ್ವ ಉಳಿಬೇಕಲ್ಲ ಸರ್. ಯು ಹ್ಯಾವ್ ಟು ಅಕ್ಸೆಪ್ಟ್ ದ ಡೆಮೋಕ್ರಸಿ. ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ಹುಷಾರಿಲ್ಲ ಅಂದಾಗ ಅವತ್ತಿನ ದಿನ ರಾಜೀವ್ ಗಾಂಧಿ ಅವರು ಅವ್ರಿಗೆ ಸಹಾಯ ಮಾಡಿದ್ದಾರೆ. ಅದನ್ನ ನೆನೆಸ್ಕೊಬೇಕು. ಅವಾಗ ಒಬ್ರಿಗೊಬ್ರು ಚೆನ್ನಾಗಿತ್ತು ಸರ್, ಇವಾಗ ಹಂಗಿಲ್ಲ, ಈಗ ತುಂಬಾ ಕೆಟ್ಟಿದೆ. ಫೈನ್ ಫೈನ್ ಫೈನ್. ವಾಜಪೇಯಿ ಇದ್ದಾಗ ನೆಹರು ಅವರು ಹೇಳಿದ್ರು, ಯು ಮಸ್ಟ್ ಬಿ ಇನ್ ದ ಪಾರ್ಲಿಮೆಂಟ್ ಅಂತ. ಕರೆಕ್ಟ್. ರಾಮನ್ ಅವ್ರು ಪಾರ್ಲಿಮೆಂಟ್ನಾಗ ಇರ್ಬೇಕಂತ ಅವ್ರನ್ನೇ ಇದ್ರ ಕಮಿಟಿ ಮೆಂಬರ್ ಮಾಡಿ. ಸಿ ದೀಸ್ ಆರ್ ದಿ ಬ್ಯೂಟಿಫುಲ್ ಪಾರ್ಟ್ ಆಫ್ ದ ಡೆಮೋಕ್ರಸಿ. ವಿರೋಧಗಳೇನಿರಲಿ ಸರ್, ಇವತ್ತು ಸೋನಿಯಾ ಗಾಂಧಿ ಅವರ ಅವಿರೋಧ ಆಯ್ಕೆ, ರಮಾಕಾಂತ್ ಅವಾಗ ಒಂದು ಕ್ಯಾಂಡಿಡೇಟ್ ಹಾಕ್ಬೇಕು ಅಂತ ದೊಡ್ಡ ವಿಷಯ ಆಗಿರ್ಲಿಲ್ವಲ್ಲ. ಸೋನಿಯಾ ಗಾಂಧಿನ ವಿರೋಧ ಆಯ್ಕೆ ಇವತ್ತಿಗೆ. ಹೌದು, ನನಗೆ ಆಶ್ಚರ್ಯ ಆಗ್ತಾ ಇದೆ. ಎಲೆಕ್ಟೆಡ್ ಬಾಡಿ ಆಗಿ ಹೋಗ್ತಿದ್ದವರು ಇವತ್ತು ರಾಜ್ಯಸಭೆ ಮೆಂಬರ್. ಈಗ ರಾಜ್ಯಸಭೆ ಮೆಂಬರ್ಗಳು ಬಂದು ಯೂಶಲಿ ಎಲೆಕ್ಟೆಡ್ ಬಾಡಿ ಆಗೋದು ನೋಡಿದೀವಿ. ಇದು ಉಲ್ಟಾ ಆಗ್ತಾ ಇದೆ. ನನಗೆ ಆಶ್ಚರ್ಯ ಆಗ್ತದೆ. ಭಯನಾ ನಿಮ್ಗೆ? ಕಂಟೆಸ್ಟ್ ಮಾಡಕ್ಕೂ ಭಯ ಸ್ಟಾರ್ಟ್ ಆಗಿದೆಯಾ? ಫೈನ್ ಫೈನ್ ಫೈನ್.